ವಿಜಿ ಸಿದ್ಧಾರ್ಥ್ ಭಾರತದ ಕಾಫಿ ಕಿಂಗ್ ಅಂತ ಹೆಸರು ಮಾಡಿದವರು 1000 ಕೋಟಿ ಇದ್ರು 2019ರಲ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ ಮತ್ತೆ ಬಿಸ್ನೆಸ್ ಮ್ಯಾನ್ 2014ರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಗುರುಪ್ರಸಾದ್ ಪ್ರತಿಭಾವಂತ ನಿರ್ದೇಶಕರು 2014ರಲ್ಲಿ ಅವರ ಅಪಾರ್ಟ್ಮೆಂಟ್ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂತಾರೆ. ಈಗ ಸಿಜೆ ರಾಯ್ ಅವರು ಕಾನ್ಫಿಡೆಂಟ್ ಗ್ರೂಪ್ ಅನ್ನೋ ಬಹುಕೋಟಿ ಸಂಸ್ಥೆಯ ಸಂಸ್ಥಾಪಕ, ರಿಯಲ್ ಎಸ್ಟೇಟ್, ಶಿಕ್ಷಣ, ಸಿನಿಮಾ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು. ಇವರು ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂತಾರೆ. ಇವರೆಲ್ಲ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದವರು. ಅವರ ಕಷ್ಟಗಳು ಏನೇ ಆಗಿರ್ಲಿ, ಆದ್ರೆ ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಈ ರೀತಿ ಇನ್ನೂ ಸುಮಾರು ಜನ ಇದ್ದಾರೆ. ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನ್ ಗೊತ್ತಾ? ಎಷ್ಟು ದುಡ್ಡಿದ್ರೆ ಏನು, ಮನುಷ್ಯನಿಗೆ ನೆಮ್ಮದಿ ಅನ್ನೋದು ತುಂಬಾ ಮುಖ್ಯ. ಆದ್ರೆ ನಾವು ದುಡ್ಡಿದ್ರೆ ನೆಮ್ಮದಿ ಆಗಿರ್ಬೋದು ಅನ್ನೋ ಭ್ರಮೆನಲ್ಲಿ ಬದುಕ್ತಾ ಇದ್ದೀವಿ. ಹಾಗೆ ಮನುಷ್ಯನಿಗೆ ಕಷ್ಟಗಳು ಬರೋದು ಸಹಜ. ಅವುಗಳನ್ನ ಎದುರಿಸಿ ನಿಲ್ಬೇಕೇ ಹೊರತು ಎದುರುಕೊಂಡು ಆತ್ಮಹತ್ಯೆ ಮಾಡ್ಕೋಬಾರ್ದು. ಯಾಕಂದ್ರೆ ವ್ಯವಹಾರಕ್ಕಿಂತ ಜೀವನ ದೊಡ್ಡದು, ಪ್ರತಿಷ್ಠೆಗಿಂತ ಪ್ರಾಣ ದೊಡ್ಡದು. ಯಾವುದೇ ವಿಷಯದಲ್ಲಿ ಸೋಲು ಗೆಲುವು ಕಾಮನ್, ಆದ್ರೆ ಸೋಲ್ತೀವಿ ಅಂತ ಹೋರಾಡೋದನ್ನೇ ಬಿಡೋದು ತಪ್ಪು. ಸೋತ್ರೆ ಹಬ್ಬಬ್ಬ ಅಂದ್ರೆ ಏನಾಗ್ಬಹುದು? ದುಡ್ಡು ಹೋಗ್ಬೋದು ಅಥವಾ ಹೆಸರು ಹಾಳಾಗ್ಬೋದು. ಆದ್ರೆ ಸಾಧಿಸೋ ಛಲ ನಿನ್ನಲ್ಲಿದ್ರೆ ಆ ಜೀವನನ ಮತ್ತೆ ಕಟ್ಬಹುದು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಿಜೆ ರಾಯ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.